guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆಫ್ಟರ್ ವೆರಿ 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 ಲಾಂಗ್ ಟೈಮ್ ನಾನೊಂದು ಸ್ವೀಟ್ ಡೆಸರ್ಟ್ನ ಮಾಡ್ತಿರೋದು. ನನಗೂ ಕ್ರೇವಿಂಗ್ ಆಗ್ತಾಯಿತ್ತು, ಏನಾದರೂ ಸ್ವೀಟ್ ತಿನ್ನಬೇಕು ಅಂತ. ಸೊ ಯೂಶ್ವಲಿ ಲೈಕ್ ಸಮ್ಟೈಮ್ಸ್ ಜಾಸ್ತಿ ನಾವೆಲ್ಲ ಅಷ್ಟೊಂದೆಲ್ಲ ಸ್ವೀಟ್ ತಿನ್ನಲ್ಲ, ಸ್ಪೆಷಲಿ ನನಗಂತೂ ಸ್ವೀಟ್ ಇಷ್ಟನೇ ಆಗೋದಿಲ್ಲ. ಸೊ ಸಮ್ಟೈಮ್ಸ್ ಏನಾದರೂ ನನಗೆ ತಿನ್ನಬೇಕು ಅಂತ ಅನ್ಸ್ದಾಗ ತಿಂದ್ಬಿಟ್ಟಾಗ ನನಗೆ ಸಮಾಧಾನ ಆಗೋದು. ಇಲ್ಲಾಂದರೆ ನಾನು ಏನೇ ಫುಡ್ ತಿಂದ್ರೂ ಸ್ವೀಟ್ ತಿನ್ನಬೇಕು ಅಂತಲೇ ಆ ಥರನೇ ಅನ್ನಿಸ್ತಿರುತ್ತೆ. ಸೊ ಹಾಗೆ ಇವತ್ತು ಡೆಸರ್ಟ್ ಮಾಡಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಅದು ಏನು ಡೆಸರ್ಟು ಏನು ಸ್ವೀಟು ಅಂತ ನೋಡೋಣ, ಓಕೆನಾ? ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಇವಾಗ ತಡ ಮಾಡದಿರೋ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಈ ಡೆಸರ್ಟ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬರೀ 3 ಅಷ್ಟೇ. ನಾನು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ಏಲಕ್ಕಿ ಬಾಳೆನಾದರೂ ತೊಗೋಬೋದು ಅಥವಾ ಪಚ್ಚಬಾಳೆನಾದರೂ ತೊಗೋಬೋದು. ನಾನು ಪಚ್ಚಬಾಳೆನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಶುಗರ್. ಸೊ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಸೊ ಅಷ್ಟನ್ನು ನೀವು ನೋಡಿಕೊಂಡು ಹಾಕೋಬೋದು. ಸೊ ನಾನು ಇದನ್ನೆಲ್ಲನೂ ನಂಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಸೊ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಸ್ವಲ್ಪ ಸೋಕ್ ಹಾಕಬೇಕು. ಸೊ ಶುಗರು ಇದು ಕರ್ಡ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಬನಾನಾನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದು ಒಂದು 5 ಮಿನಿಟ್ಸ್ ಇದನ್ನು ಹೀಗೆ ಸೋಕ್ ಆಗೋದಕ್ಕೆ ಬಿಡ್ತೀನಿ. ಇವಾಗ ಇದು ಕರ್ಡು ಮತ್ತು ಶುಗರು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಒಂದು ಬೌಲ್ ನಾನೇನು ಬಾಳೆಹಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಬಾಳೆಹಣ್ಣ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಟು ಒಂದು 5 ಮಿನಿಟ್ಸ್ ಆದಮೇಲೆ ತಿಂದರೆ ಇಟ್ಸ್ ರೆಡಿ. ಆ ಡೆಸರ್ಟ್ ಇಸ್ ರೆಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು 5 ಮಿನಿಟ್ಸ್ ಆದಮೇಲೆ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಸೊ ಹೇಗಿದೆ ಅಂತ, ಓಕೆನಾ? ಚಲಾ. ಸೊ ನನ್ನ ಡೆಸರ್ಟ್ ರೆಡಿ ಆಗಿದೆ. ಸೊ ಇದಕ್ಕೆ ನೀವು ಬೇಕಾದರೆ ಕೊಬ್ಬರಿನ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಶುಗರ್ ಬದಲು ಬೆಲ್ಲನ ಹಾಕೋಬೋದು, ಅದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಆ್ಯಂಡ್ ಸಮ್ಟೈಮ್ಸ್ ಇಟ್ಸ್ ಓಕೆ ಚೀಟಿಂಗ್ ಮಾಡೋದು, ಶುಗರ್ ಚೆನ್ನಾಗಿರುತ್ತೆ. ಆ್ಯಂಡ್ ನಟ್ಸ್ ಹಾಕೋಬೋದು, ಆಮೇಲೆ ಇನ್ನು ಜಾಸ್ತಿ ಬೇರೆ ಫ್ರೂಟ್ಸ್ ಹಾಕೋಬೋದು, ಏಲಕ್ಕಿ ಪೌಡ್ರ್ ಹಾಕೋಬೋದು. ಸೊ ಬೇಕಾದ್ರೆ ನೀವು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ತಿನ್ಬೋದು, ಓಕೆನಾ? ಸೊ ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಐಸ್ ಕ್ರೀಮ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಫ್ರೂಟ್ಸ್ನ ಹಾಕ್ಕೋಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಕ್ವಿಕ್ಕಾಗಿ ನೀವು ಆಫೀಸಿಂದ ಬಂದಿದ್ದ ತಕ್ಷಣ ನಿಮ್ಗೇನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಸೊ ಇದು ಒಂಥರ ಫಿಲ್ಲಿಂಗ್ ಅಂತ ಅನಿಸುತ್ತೆ. ನಾವೇನಾದರೂ ಮಾಡಿ ತಿನ್ನೋ ತನಕ ಇದು ಸ್ವಲ್ಪ ಫಿಲ್ಲಿಂಗ್ ಅಂತ ಅನಿಸುತ್ತೆ. ಸೊ ಯೂಶ್ವಲಿ ನಾನು ಸಮ್ಟೈಮ್ಸ್ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಾಗ ಆಫೀಸಿಂದ ಬಂದಿದ್ದ ತಕ್ಷಣ ಮಮ್ಮಿ ಏನಾದರೂ ಅಡುಗೆ ಮಾಡ್ತಿದ್ದು ನನಗೆ ಪೇಷನ್ಸ್ ಇಲ್ಲ ಅಂದಾಗ, ಅಷ್ಟೊಂದು ಹಂಗರ್ ಆದಾಗ ಸೊ ಈ ಥರ ಮಾಡ್ಕೊಂಡು ತಿಂತೀನಿ, ಇಷ್ಟ ಆಗುತ್ತೆ ನನಗೆ. ಸೊ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೊ ಚೆನ್ನಾಗಿದೆ, ಮೈಲ್ಡಾಗಿ, ಅಷ್ಟೊಂದೆಲ್ಲ ಏನು ಸ್ವೀಟು ಇಲ್ಲ, ಮೈಲ್ಡಾಗಿ ತುಂಬಾ ಚೆನ್ನಾಗಿದೆ. ನೀವು ಬೇಡ ಅಂತ ಹೇಳಿದ್ರೆ ನೀವು ಶುಗರು ಸ್ಕಿಪ್ ಮಾಡ್ಬೋದು. ಸೊ ಬಾಳೆಹಣ್ಣು ಇನ್ನೂ ತುಂಬ ಸ್ವೀಟಾಗಿದೆ ಅಂತ ಅನಿಸಿದ್ರೆ ಸ್ಕಿಪ್ಪು ಕೂಡ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಸಕ್ಕರೆನೂ ಬೇಡ ಬೆಲ್ಲನೂ ಬೇಡ ಅಂತ ಹೇಳಿದ್ರೆ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು. ಅದನ್ನು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದನ್ನು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಸ್ಟಾಪ್ ಮಾಡೋದಕ್ಕೆ ಆಗ್ತಿಲ್ಲ, ತಿನ್ನಬೇಕು ಅಂತ ಅನಿಸಿದೆ. ಇಟ್ಸ್ ಒನ್ ಆಫ್ ಮೈ ಫೇವ್ರೇಟು. ಮನೇಲಿ ಬಾಳೆಹಣ್ಣಿದ್ರೆ ನಾನು ಹೀಗೆ ಮಾಡ್ಕೊಂಡು ತಿನ್ನೋದು. ಸೊ ನಂಗೆ ಅಷ್ಟು ಇಷ್ಟ ಆಗುತ್ತೆ. ಸೊ ಹೇಳಬೇಕು ಅಂತಂದರೆ ಈ ಹಬ್ಬ ಸೀಸನ್ ಎಲ್ಲ ಬರುತ್ತಲ್ಲ, ಆವಾಗ ಫ್ರೂಟ್ಸ್ ಎಲ್ಲ ಆಬ್ವಿಯಸ್ಲಿ ತಂದಿರ್ತೀವಿ ನಾವು ದೇವ್ರ ಮುಂದೆ ಇರೋದಕ್ಕೆ. ಸೊ ಆವಾಗ ಇದ್ರ ಜೊತೆಗೆ ಸ್ವಲ್ಪ ಕಸ್ಟರ್ಡ್ ಎಲ್ಲ ಮಾಡಿ ಐಸ್ ಕ್ರೀಮ್ ಎಲ್ಲ ಹಾಕೊಂಡು ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಕ್ವಿಕ್ಕಾಗಿ ನಮಗೆ ಅಷ್ಟು ತಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಸೊ ಇದನ್ನು ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿದೆ. 100% ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಾದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತೇಳಿ ನನಗೆ ತಿಳಿಸಿ, ಓಕೆನಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಸೊ ನನಗೇನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಮನೇಲಿ ಸೊ ಈ ಥರ ನಾನು ಮಾಡ್ಕೊಂಡು ತಿಂತೀನಿ. ಟಿಪಿಕಲಾಗಿ ನಾವು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ರಸಾಯನ, ಸೊ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಡೆಸರ್ಟು, ಇಷ್ಟೇ ವ್ಯತ್ಯಾಸ.
ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಆ್ಯಂಡ್ ಬೇರೆ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ಸ್ವಲ್ಪ ತುಪ್ಪ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಪ್ರಾಪರಾಗಿ ನಮಗೆ ದೇವಸ್ಥಾನದಲ್ಲಿ ಹೇಗೆ ಸಿಗುತ್ತೋ ಅಭಿಷೇಕ ಮಾಡಿದ್ದು ಪಂಚಾಮೃತ ಸೊ ಸೇಮ್ ಹಾಗೆ ಇರುತ್ತೆ. ಸೊ ನನಗೆ ತುಂಬ ದಿವಸದಿಂದ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಇದರ ಬೆನಿಫಿಟ್ಸ್ ಕೂಡ ಜಾಸ್ತಿ ಇದೆ. ಕರ್ಡಲ್ಲೂ ಬೆನಿಫಿಟ್ಸ್ ಜಾಸ್ತಿ ಇದೆ ಆ್ಯಂಡ್ ಬನಾನಾದಲ್ಲೂ ಬೆನಿಫಿಟ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನನಗೆ ಲೈಕ್ ನಾನು ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಶುಗರ್ ಬೇಡ ಅಂತ ಹೇಳಿದ್ರೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಸಮ್ ಟೈಮ್ಸ್ ಚೀಟಿಂಗ್ ಇಟ್ಸ್ ಓಕೆ. ಸೊ ಅದಕ್ಕೆ ನನಗೆ ಸ್ವಲ್ಪ ಶುಗರ್ ಹಾಕ್ಕೊಂಡೇ ತಿನ್ನಬೇಕು ಅಂತ ಅನಿಸಿತ್ತು. ಸೊ ಅದಕ್ಕೆ ಮಾಡ್ಕೊಂಡು ತಿಂದೆ. ಸೊ ನಿಮಗೂ ಈ ಥರ ಅನಿಸುತ್ತಾ, ಯಾವಾಗಾದರೂ ಕ್ರೇವಿಂಗ್ ಅನಿಸುತ್ತಾ? ಸೊ ಈ ಥರದ್ದೆಲ್ಲನೂ ಡಿಶ್ನ ಮಾಡ್ತೀನಿ ಅದಕ್ಕೆ ಅಂಥೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು, ಓಕೆನಾ? ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ಲದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳಿದಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.